ನೋಡಿ. ಈ ಫೈನಲ್ ಸ್ಟೇಜ್ ಇದು. ಈ ಥರ ಕಟ್ ಮಾಡಿ ಸ್ಟೋರ್ ಮಾಡಬೇಕು. ಚೆನ್ನಾಗಿ ಒಣಗಿರೋದ್ರಿಂದ ಇದು 1 ವರ್ಷ ಇಟ್ಟರು ಏನೂ ಆಗಲ್ಲ. ಯಾವಾಗ ಬೇಕು ಮಾವಿನ ಹಣ್ಣು ತಿನ್ಬೇಕು ಅನ್ಸಿದಾಗ ಫುಲ್ ರೆಸಿಪಿನ ನೋಡಿ, ಒಂದ್ಸಲ ಸ್ಕಿಪ್ ಮಾಡ್ದೇನೆ ನೋಡಿ ಹೇಗೆ ಮಾಡಬೇಕು ಏನು ಕತೆ ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ. ಹಣ್ಣುಗಳ ಸೀಸನ್, ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲಿ ನೋಡಿದ್ರು ಕಾಣಿಸ್ತಾ ಇದೆ ಅಲ್ವಾ. ಮಾವಿನ ಹಣ್ಣನ್ನು ಯಾವ ಥರ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿ. ಮಾವಿನ ಹಣ್ಣನ್ನು ನಮಗೆ ಬೇಕಾದಾಗ ತಿನ್ಬೋದು ಈ ಥರ ಒಂದು ಮಾಡಿಟ್ಕೊಂಡ್ರೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇವಾಗ ನಾನು ಇಲ್ಲಿ 2.5 kg ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಮಾವಿನ ಹಣ್ಣಿನಿಂದ ಏನು ಮಾಡ್ಬೋದು ಏನು ಕತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಕೂಡ ಮಾಡಿಟ್ಕೊಳ್ಳಿ. ಬಿಸಿಲು ಸ್ವಲ್ಪ ಜಾಸ್ತಿ ಇದೆಯಲ್ವಾ, ಅವಾಗವಾಗ ಬರ್ತಾ ಇದೆ ಸೀಸನಲ್ಲಿ. ಏನು ಮಳೆಗಾಲ ಏನು ಪೂರ ಸ್ಟಾರ್ಟ್ ಆಗಿಲ್ಲ ಅಲ್ವಾ. ಮಾವಿನ ಹಣ್ಣು ಎಲ್ಲ ಕಡೆ ಸಿಗ್ತಾ ಇರೋದ್ರಿಂದ ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಂದರೆ ಆವಾಗ ತಿನ್ಬೋದು ಅಂತ. ಇಲ್ಲಿ ನಾನು 2.5 kg ಬನಗಾನಪಳ್ಳಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ಸಣ್ಣವಾಗಿ ಹೆಚ್ಚಿಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಹಾಕೋಬೇಕು. ಮಿಕ್ಸಿಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇದನ್ನು ನಾವಿವಾಗ ಒಂದು ಬಾಣಲೆಯಲ್ಲಿ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಆವಾಗಲೇ ಇದು ಸ್ಟೋರ್ ಮಾಡಿಡೋಕ್ಕೆ ಸಾಧ್ಯ. ಹೇಗೆ ಏನು ಕತೆ ಅನ್ನೋದನ್ನು ನೋಡಿ. ಇವಾಗ ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನೀವು ಬೇಕು ಅಂದರೆ ಸಕ್ಕರೆ ಹಾಕೋಬೋದು. ಮಾವಿನ ಹಣ್ಣು ಸ್ವೀಟ್ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಸಕ್ಕರೆ ಹಾಕ್ತಾಯಿಲ್ಲ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಯಾವ ಥರ ಏನು ಮಾಡಬೇಕು ಅಂತ ಮುಂದೆ ನೋಡ್ತಾ ಹೋಗಿ. ಚೆನ್ನಾಗಿ ಕುದಿಬೇಕು. ಕುದ್ರೇ ಒಂದು ಏನಂತಾರೆ ಅದಕ್ಕೆ ಪಾಕ ಬಂದಿರ್ತರ ಆಗುತ್ತೆ ಇದು. ಆವಾಗಲೇ ಒಣಗಿದ್ರೆ ಚೆನ್ನಾಗಿರುತ್ತೆ. ಈ ತಾಂಡ್ರನ ನೀವು 1 ವರ್ಷದವರೆಗೂ ಇಟ್ಟರೂ ಇದೇನು ಹಾಳಾಗಲ್ಲ. ಯಾಕೆಂದರೆ ಇದು ಆಂಧ್ರ ಕಡೆ ಜಾಸ್ತಿ ಮಾಡ್ತಾರೆ. ಮಾವಿನ ಹಣ್ಣು ಜಾಸ್ತಿ ಸಿಗೋದ್ರಿಂದ ಅದನ್ನು ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ. ಎಲ್ಲ ಕಡೆ ಸಿಗುತ್ತೆ. ನಾವು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನೀಟಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದಲ್ವ. ಅದಕ್ಕೋಸ್ಕರನೇ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಥರ ಕುದಿಬೇಕು. ಆವಾಗಲೇ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲರೂ ಮನೆಯಿಂದ ಹೊರಗಡೆ ಎಲ್ಲರೂ ಇರ್ತಾರಲ್ಲ, ಅಂಥವರಿಗೆ ಮಾವಿನ ಹಣ್ಣು ಸಿಗ್ತಾ ಇಲ್ಲ ಅಂತಂದರೆ ಈ ಥರ ನೀವು ಮಾಡಿಬೇಕು ಅಂದರೆ ಕಳಿಸ್ಬೋದು. ಇಲ್ಲಾಂದರೆ ಯಾವಾಗಲಾದರೂ ಬಂದಾಗ ಕೂಡ ಅವರಿಗೆ ಮಾವಿನ ಹಣ್ಣನ್ನು ಸೀಸನ್ ಮುಗಿದ್ರೂ ಮಾವಿನ ಹಣ್ಣಿನ ಒಂದು ರುಚಿನ ನೀವು ಅವರಿಗೆ ಕೊಡ್ಬೋದು ಮಾಡಿ. ಈ ಥರ ಮಾಡಿ ಇದರೊಳಗಡೆ ನಾವು ಬೇರೆ ಬೇರೆ ರೆಸಿಪಿ ಕೂಡ ಮಾಡ್ಬೋದು. ಅದನ್ನು ಕೂಡ ಹಾಕ್ತೀನಿ ವಿಡಿಯೋಗಳಲ್ಲಿ. ಒಣಗಿದ ಮೇಲೆ ಕೂಡ ಮಾವಿನ ಹಣ್ಣನ್ನು ಯಾವ ಥರ ಉಪಯೋಗ ಮಾಡ್ಕೋಬಹುದು ಅಂತ. ಇವಾಗ ಇದು ಇನ್ನೊಂದು 2 ನಿಮಿಷ 3 ನಿಮಿಷ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ಒಂದು 2 ಪ್ಲೇಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ನನಗೆ 2 ಪ್ಲೇಟ್ ಆಗುತ್ತೋ ಇಲ್ಲ 1 ಪ್ಲೇಟ್ ಆಗುತ್ತೋ ಗೊತ್ತಿಲ್ಲ. ನಾನು ಇದನ್ನು ಲೇಯರಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಲೇಯರಾಗಿ ಮಾಡಬೇಕು ಅಂತಂದರೆ ನಾವು ಒಂದೇ ಸಲ ಒಂದು ಪ್ಲೇಟಿಗೆ ಹಾಕೋಕ್ಕೆ ಆಗೋಲ್ಲ. ನಿಧಾನವಾಗಿ 2 ಗಂಟೆಗಳ ಕಾಲ ಒಣಗಿದೆ. ಒಂದು ಲೇಯರ್ ಹಾಕಿ 2 ಗಂಟೆ ಕಾಲ ಒಣಗಿದ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಹಾಕಬೇಕು. ಸ್ವಲ್ಪ ಕೆಲಸ, ಒಂದು ದಿನವಿಡೀ ಇದು ಕೆಲಸ ಆಗುತ್ತೆ. ಇವತ್ತಿಡೀ ನಾನು ಇದನ್ನು ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾಕೆಂದರೆ ಒಂದೇ ಸಲ ವಿಡಿಯೋನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ಅಲ್ಲಲ್ಲಿ ಸ್ವಲ್ಪ ಇದಾಗುತ್ತೆ. ಇವಾಗ ಚೆನ್ನಾಗಿದು ಕುದ್ದಿದೆ, ರೆಡಿಯಾಗಿದೆ. ನಾನು ಇದನ್ನು ಪ್ಲೇಟಿಗೆ ಯಾವ ಥರ ಹಾಕಬೇಕು ಏನು ಅಂತ ತೋರಿಸ್ತೀನಿ. 2 ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗಾಗಲೇ. ಈ ಪ್ಲೇಟಿಗೆ ಬೇಕು ಅಂದರೆ ಸ್ವಲ್ಪ ಕೆಳಗಡೆ ಎಣ್ಣೆ ಇಲ್ಲ ತುಪ್ಪ ಏನಾದರೂ ಹಚ್ಬೋದು. ಇಲ್ಲ ಅಂದ್ರೂ ಲೇಯರ್ ಚೆನ್ನಾಗಿ ಬಿಸಿಲಿದೆ ಇವತ್ತು. ಇದೇ ಬಿಸಿಲು ನಾಳೆ ಕೂಡ ಇದ್ದರೆ ಚೆನ್ನಾಗಿ ಒಣಗುತ್ತೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೋತೀನಿ. ನೀವು ತಕ್ಷಣ ಮಾವಿನ ಹಣ್ಣು ಇನ್ನೂ ಒಂದು ತಿಂಗಳು ಮಾವಿನ ಹಣ್ಣು ಸಿಗುತ್ತೆ. ಅಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತಲ್ವ. ಈ ಸಾರಿ ಸೀಸನಲ್ಲಿ ಮಾವಿನ ಹಣ್ಣಿನ ಸೀಸನ್ ಜಾಸ್ತಿ ಎಲ್ಲಿ ನೋಡಿದ್ರೂ ಮಾವಿನ ಹಣ್ಣು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇವಾಗ 2 ವರ್ಷದ ಕೆಳಗಡೆ ಹಾಕಿರೋ ವಿಡಿಯೋ ಇದೆ. ಈ ವರ್ಷ
ಸ್ವಲ್ಪ ಇಲ್ಲಿವರೆಗೆ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇವಾಗ. ಇದು ಚೆನ್ನಾಗಿ ಬಂದರೆ ಇನ್ನೊಂದು ಸಲ ತಂದುಬಿಟ್ಟು ಇನ್ನೊಂದು ಸಲ ಮಾಡೋಣ ಅಂತ. ಈ ಬನಗಾನಪಲ್ಲಿ ಮಾವಿನ ಹಣ್ಣು ಏನಿದೆ ಅದು ಚೆನ್ನಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಒಳಗಡೆ ಎಲ್ಲ ಹುಳಿ ಇರ್ತಾಯಿತ್ತು, ಮತ್ತು ಒಂಥರ ಅರ್ಧ ಹಣ್ಣಾಗೋದು ಆ ಥರ ಎಲ್ಲ ಇತ್ತು. ಯಾಕೆಂದರೆ ಪೌಡ್ರೆಲ್ಲ ಹಾಕಿ ಹಣ್ಣು ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾನು ತಂದಿರಲಿಲ್ಲ. ಈ ಸಲ ಒಂದು ಕಡೆ ಹೋದಾಗ ಚೆನ್ನಾಗಿರೋ ಹಣ್ಣು ಕಾಣಿಸ್ತು, ಅದಕ್ಕೋಸ್ಕರ ಹಿಡ್ಕೊಂಬಂದುಬಿಟ್ಟು ಇದನ್ನು ಮಾಡಬೇಕು ಅಂತ ಮಾಡ್ತಾ ಇರೋದು. ಹಣ್ಣೇನೋ ಚೆನ್ನಾಗಿದೆ, ಸ್ವೀಟಾಗಿದೆ. ಇದಕ್ಕೇನು ಸಕ್ಕರೆ ಗಿಕ್ಕರೆ ಏನು ಬೇಕಾಗಿಲ್ಲ. ಹಣ್ಣು ಸಿಹಿ ಜಾಸ್ತಿ ಇರೋದ್ರಿಂದ ನಾನೇನು ಹಾಕ್ತಾಯಿಲ್ಲ. ನೋಡಿದ್ರೆ ಚೆನ್ನಾಗೇ ಬಂದಿದೆ ಅಲ್ವಾ? ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಲರು ಇದು ಒಣಗಿದ ಮೇಲೆ ಈ ಕಲರ್ ಇರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ಶೆಕೆಯಲ್ಲಿ ಏನಾದ್ರು ಮಾಡಬೇಕಂತಂದ್ರೇ ಕಷ್ಟ. ಏನಂತೀರ? ಯಾವ ಥರ ಇದೆ ಅಂತಂದರೆ, ಬಿಸಿಲಿಲ್ಲ ಅಂತಂದ್ರೂ ಶೆಕೆ ಜಾಸ್ತಿ ಇದೆ. ಇದನ್ನು ನಾನು ಇವಾಗ ಪ್ಲೇಟಿಗೆ ಹಾಕ್ತೀನಿ. ಒಂದು ಲೇಯರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಮತ್ತೊಂದು ಲೇಯರ್ ಹಾಕಬೇಕು. ಆವಾಗ ಲೇಯರ್ ಬರುತ್ತೆ. ನಾನಿವಾಗ 3-4 ಲೇಯರ್ ಹಾಕಬೇಕು ಅಂದ್ಕೊಂಡಿದ್ದೀನಿ. 2 ಪ್ಲೇಟ್ ರೆಡಿ ಮಾಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿ ತೋರಿಸ್ತೀನಿ. ಇವಾಗ ಪ್ಲೇಟಿಗೆ ಹಾಕೋಣ. ಮೋಸ್ಟ್ಲಿ 2 ಲೇಯರ್ ಆಗೋದು ಇದು ಒಂದೇ ಪ್ಲೇಟಲ್ಲಿ, ಜಾಸ್ತಿ ಇಲ್ಲ ಅಲ್ವಾ? ಪ್ಲೇಟ್ ದೊಡ್ಡಾಯ್ತಾ? ಈ ಥರ ಪ್ಲೇಟಿಗೆ ಹಾಕಿಬಿಟ್ರೆ ಸರಿ. ಕಾಣಿಸ್ತಾ ಇದೆಯಾ? ಇದನ್ನು ಇವಾಗ ನಾನು ಬಿಸಿಲಲ್ಲಿ ಇಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಲೇಯರ್ ಹಾಕೋಣ, ಆಯಿತಾ? ನೋಡಿ, ಈ ಥರ ತೆಳುವಾಗಿ ಫುಲ್ಲು ಪ್ಲೇಟಲ್ಲಿ ಸ್ವಲ್ಪ ಇದು ಮೇಲ್ಗಡೆ ಲೇಯರ್ ಒಣಗಿದ ಮೇಲೆ ಇನ್ನೊಂದು ಲೇಯರ್ ಹಾಕಿದ್ರೆ ಆವಾಗ ಲೇಯರಾಗಿ ಬರುತ್ತೆ ನಮಗೆ ತಾಂಡ್ರ. ಕಟ್ ಮಾಡಿದಾಗ ನಿಮಗೆ ಆ ಲೇಯರ್ಸ್ ಎಲ್ಲ ಕಾಣಿಸುತ್ತೆ. ಒಂದು 20 ನಿಮಿಷ 25 ನಿಮಿಷ ಇಟ್ಟು ಬರ್ತೀನಿ ಬಿಸಿಲಲ್ಲಿ. ಇದನ್ನು ಪ್ಲೇಟಿಗೆ ಹಾಕಿರೋದನ್ನು ಬಿಸಿಲಲ್ಲಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಡೋಣ. ಮುಚ್ಚಿಟ್ಟು ಆಮೇಲೆ ಹಾಕೋಣ ಇದನ್ನು. ಬಿಸಿಲು ಇಲ್ಲೇ ಬರೋದ್ರಿಂದ ನಾನು ಇಲ್ಲೇ ಬಿಸಿಲಿಗೆ ಇಟ್ಟಿದ್ದೀನಿ. ಬಾಲ್ಕನಿನಲ್ಲೇ ಬಿಸಿಲು ಬರುತ್ತೆ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ನೋಡಿ, ಬಿಸಿಲು ಜೋರಾಗಿದೆ, ಸಾಕು ಈ ಬಿಸಿಲು. ಇವಾಗ ಡಿಫ್ರೆನ್ಸ್ ನೋಡಿ. ಒಂದು ಪ್ಲೇಟಲ್ಲಿ ಹಾಕಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಸಿರೋದು, ಇದು ನಾನು ಬಿಸಿ ಮಾಡಿಟ್ಟಿರೋದು. ಇದು ಇವಾಗ ಇನ್ನೊಂದು ಲೇಯರ್ ಹಾಕ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಲೇಯರ್ ಹಾಕ್ತೀನಿ. ಅದೇ ಥರ ತೆಳು ಹಾಕಬೇಕು. ಇವಾಗ ತೆಳು ಹಾಕಿ ಸ್ವಲ್ಪ ತೆಳು ಲೇಯರ್ ಹಾಕಬೇಕು. ದಪ್ಪ ಹಾಕಿದ್ರೆ ಒಣಗಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಆವಾಗ ಲೇಯರ್ ಚೆನ್ನಾಗಿ ಬರುತ್ತೆ ತೆಳು ಇದ್ದರೆ. ಹಾಕ್ತೀನಿ. ಇದನ್ನು ಹಾಕಿದ ಮೇಲೆ ಈ ಥರ ಮಾಡಬೇಕು ನೋಡಿ. ಕೈಯಲ್ಲಿ ಈ ಥರ ಮಾಡಿದ್ರೆ ಲೇಯರು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಕಲರ್ ಚೆನ್ನಾಗಿದೆ ಅಲ್ಲ? ಕಲರ್ ಹೈಲೈಟ್ ಆಗಿದೆ ಅಲ್ಲ? ಈಗಲೇ ನೋಡಿದ್ರೆ ತಿನ್ನೋಣ ಅನಿಸ್ತಾ ಇದೆಯಾ? ತಡ ಯಾಕೆ, ನೀವು ಮಾಡ್ಕೊಳ್ಳಿ. ಸಮಾನವಾಗಿರಬೇಕು ಲೇಯರು. ಒಂದು ಕಡೆ ದಪ್ಪ
ಒಂದು ಕಡೆ ತೆಳು ಆಗಬಾರ್ದು. ಈ ಸಲ ಸ್ವಲ್ಪ ದಪ್ಪನೇ ಆಯಿತು ಲಾಸ್ಟ್ ಸಲ. ಇನ್ನು ಅದರಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಯಾಕೆ ಉಳಿಸ್ಬೇಕು ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಇದು ಕೊನೆ ಲೇಯರ್. ಇವಾಗ ಇದನ್ನು ಬಿಸಿಲಲ್ಲಿ ಇಟ್ಟು ಬರೋಣ. ಇದೊಂಚೂರು ಹಿಡೀರಿ ನನಗೆ. ಮಾಡ್ತಾಂಡ್ರ ಇವಾಗ ಇದು 4 ಲೇಯರ್ ಹಾಕಿಟ್ಟಿದ್ದೀನಿ. ನನಗೂ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಕಡೆನೂ ತೋರಿಸಿ, ನಾನು ಮಾಡಿದ್ದು ಅಂತ ಗೊತ್ತಾಗಬೇಕು. ನೀವು ಸುಮ್ಮನೆ ಹೆಣ್ಣು ಮಾತ್ರ ತೋರಿಸಿದ್ರು ಏನು ಪ್ರಯೋಜನ? ಹಂಗೆ ಒಂದು ಕ್ಲಿಕ್ ಮಾಡಿಬಿಡಿ.